ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ಮನೆಯಲ್ಲೇ ಸುಲಭವಾಗಿ ಬೆಣ್ಣೆನ ಯಾವ ರೀತಿ ತೆಗೆಯೋದು ಅಂತೇಳಿ ನೋಡ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಬೆಣ್ಣೆನ ಯಾವ ರೀತಿ ತೆಗೆಯೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಕ್ಸಲ್ಲಿ 10 ದಿನದಿಂದ ಕೆನೆನ ಶೇಖರಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ಕೆನೆನೂ ಕೂಡ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದು 1 ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾಗೋವರೆಗೂ ಬಿಟ್ಟರೆ ಇಷ್ಟು ಗಟ್ಟಿಯಾಗಿ ನಮಗೆ ಕೆನೆ ಸಿಗುತ್ತೆ. ನಾನು ಕೆನೆ ತೆಗಿತಾ ಇರೋ ಅಂಥ ಹಾಲು ಹಸುವಿನ ಹಾಲು, ಯಾವುದೇ ರೀತಿ ಪ್ಯಾಕೆಟ್ ಹಾಲಲ್ಲ ಇದು. ಈ ರೀತಿ ಒಂದು ಸ್ಪೂನಲ್ಲಿ ತೊಗೊಂಡ್ರೆ ನೀಟಾಗಿ ಬರುತ್ತೆ. ಇವಾಗ ಈ ಕೆನೆನೂ ಕೂಡ ಇಷ್ಟು ದಿನ ನಾನು ಶೇಖರಣೆ ಮಾಡಿ ಇಟ್ಟಿದ್ನಲ್ಲ 10 ದಿನದ ಕೆನೆ, ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ನಾನು ಈ ಕೆನೆನ ಫ್ರೀಝರ್ ಒಳಗಡೆ ಇಟ್ಕೊಂಡಿದ್ದೆ 10 ದಿನದಿಂದ. ನೀವೇನಾದರೂ ಒಂದು 4-5 ದಿನದ ಕೆನೆ ಮಾತ್ರ ಶೇಖರಿಸ್ತೀನಿ ಅನ್ನೋದಾದರೆ ಫ್ರೀಝರ್ ಒಳಗಡೆ ಇಡೋ ಅವಶ್ಯಕತೆ ಇಲ್ಲ, ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ ಸಾಕು. ನಾವು ಫ್ರೀಝರ್ ಒಳಗಡೆ ಇಟ್ಟಿರೋದ್ರಿಂದ ಕೆನೆ ಗಟ್ಟಿಯಾಗಿದೆ. ಇದು ನಮಗೆ ರೂಮ್ ಟೆಂಪ್ರೇಚರಿಗೆ ಬರಬೇಕು, ಹಾಗಾಗಿ ನಾನು ಫ್ರೀಝರಿಂದ ಹೊರಗಡೆ ತೆಗೆದು ಒಂದು 2 ಅವರ್ಸು ಹೊರಗಡೆನೇ ಇಟ್ಟಿರ್ತೀನಿ. ನಾನು ಈ ಕೆನೆ ಒಳಗಡೆ ಯಾವುದೇ ರೀತಿ ಮೊಸರು ಕೂಡ ಆ್ಯಡ್ ಮಾಡಿಲ್ಲ. ಇವಾಗ ನಾನು ಏನು ಕೆನೆ ತೆಗೆಯೋದು ತೋರಿಸ್ದೆ ಅಷ್ಟೇ ದಿನ ತೆಗೆದು ಒಂದು ಬಾಕ್ಸಲ್ಲಿ ಈ ರೀತಿ ಶೇಖರಣೆ ಮಾಡಿ ಇಟ್ಕೊಂಡಿರೋದು ಅಷ್ಟೇ. ಒಂದು 2 ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟ್ ಆಗಿದೆ, ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆ. ಇವಾಗ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಬೆಣ್ಣೆನ ತೆಗಿಯೋಣ. ನಾವು ಮಿಕ್ಸರ್ ಜಾರ್ ಯೂಸ್ ಮಾಡೋದ್ರಿಂದ ಬೇಗನೆ ಬೆಣ್ಣೆ ತೆಗಿಬೋದು. ಬನ್ನಿ ಯಾವ ರೀತಿ ಅಂತೇಳಿ ನೋಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಭಾಗದಷ್ಟು ಕೆನೆನ ಮಾತ್ರ ಹಾಕ್ಕೊಳ್ತೀನಿ. ನಾವು 2 ಬ್ಯಾಚ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ, ಏಕೆಂದರೆ ಕೆನೆ ಜಾಸ್ತಿ ಇರೋದ್ರಿಂದ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಜಾರ್ ದೊಡ್ಡದಿದ್ರೆ ಒಟ್ಟಿಗೆ ಹಾಕ್ಕೊಳ್ಬೋದು. ನಿಮ್ಗೇನಾದರೂ ಸಾಲ್ಟೆಡ್ ಬಟರ್ ಬೇಕು ಅಂತ ಅಂದರೆ, ಈಗ ನಮಗೆ ಹೊರಗಡೆ ಎಲ್ಲ ಸಾಲ್ಟೆಡ್ ಬಟರ್ ಸಿಗುತ್ತೆ, ಆ ರೀತಿ ಬಟರ್ ಬೇಕು ಅಂತ ಅನಿಸಿದ್ರೆ ನೀವು ಇದರೊಳಗಡೆ ಒಂದು 2 ಪಿಂಚಷ್ಟು ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಆದರೆ ನಾನು ಸಾಲ್ಟೆಡ್ ಬಟರ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾನು ಸ್ವೀಟ್ಸ್ಗೆಲ್ಲ ಇದೇ ಬೆಣ್ಣೆನ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಕಪ್ಪು ತಣ್ಣೀರು ಸೇರಿಸ್ತಾ ಇದ್ದೀನಿ, ಮಾಮೂಲಿ ನಾರ್ಮಲ್ ವಾಟರು. ಇವಾಗ ಇದನ್ನು ಒಂದು 20 ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ, ನಿಮಗೆ ಬೆಣ್ಣೆ ಬಂದುಬಿಡತ್ತೆ. ನೋಡಿ, ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಗ್ತಾ ಇದೆ ನಿಮಗೆ. ಅದರಲ್ಲಿರೋ ನೀರೇ ಸಪ್ರೇಟ್ ಆಗಿದೆ, ಬೆಣ್ಣೆನೇ ಸಪ್ರೇಟಾಗಿ ಬಂದಿದೆ. ನಾನು ಒಂದು ಅರ್ಧ ನಿಮಿಷನೂ ಕೂಡ ಮಿಕ್ಸಿ ಆಡಿಸಿಲ್ಲ, ಒಂದು ಅರ್ಧ ನಿಮಿಷದ ಒಳಗಡೆ ಈ ರೀತಿ ಬಂದಿದೆ ಬೆಣ್ಣೆ. ಇವಾಗ ಇನ್ನೊಂದು ಬೌಲಲ್ಲಿ ಕೂಡ ನೀರನ್ನು ಇಟ್ಕೊಂಡಿದ್ದೀನಿ, ಅದು ಕೂಡ ನಾರ್ಮಲ್ ವಾಟ್ರೇ, ನಾರ್ಮಲ್ ಕೋಲ್ಡ್ ವಾಟ್ರು, ಫ್ರಿಜ್ ವಾಟ್ರ್ ಏನಲ್ಲ. ಇವಾಗ ಬಂದಿರೋ ಅಂಥ ಬೆಣ್ಣೆನ ತೆಗೆದು ಅದರೊಳಗಡೆ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ ಮಿಕ್ಕಿರೋ ಅಂಥ ಕೆನೆಯಲ್ಲೂ ಕೂಡ ಬೆಣ್ಣೆನ ಮಾಡ್ಕೊಳ್ಳೋಣ. ಇದರಿಂದ ಬಂದಿರೋ ಅಂಥ ನೀರು ಮಜ್ಜಿಗೆ ಥರ ಯೂಸ್ ಮಾಡ್ಬೋದು ನೀವು, ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಚೆಲ್ಲಕ್ಕೆ ಹೋಗಬೇಡಿ. ನೀವು ಕ್ಲಾರಿಫೈಡ್ ಬಟರ್ ಎಲ್ಲ ಮಾಡ್ಕೋತೀನಿ ಅನ್ನೋದಾದರೆ ಇದೇ ರೀತಿ ಬೆಣ್ಣೆನಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಸೆಕೆಂಡ್ ಬ್ಯಾಚ್ದು ಕೂಡ ಬೆಣ್ಣೆನ ತೆಗೆದಿದ್ದೀನಿ, ಅದನ್ನು ಕೂಡ ಅದೇ ಬೆಣ್ಣೆ ಒಳಗಡೆ ಸೇರಿಸ್ಕೊಳ್ತೀನಿ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಬೆಣ್ಣೆನ ತೆಗಿಬೋದು ಅಂತ ಹೇಳಿ. ಈಗ ಇಷ್ಟು ಬೆಣ್ಣೆಗೆ ನಾವು ಹೊರಗಡೆ ದುಡ್ಡು ಕೊಟ್ಟು ತರಬೇಕು ಅಂತ ಅಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತು. ನನಗೆ ಸುಮಾರಾಗಿ 10 ದಿನದ ಹಾಲಲ್ಲಿ 1 ಸೇರಷ್ಟು ಬೆಣ್ಣೆ ಸಿಕ್ಕಿದೆ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.